ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು 10ರಿಂದ 15 ನಿಮಿಷದಲ್ಲೇ ತಕ್ಷಣಕ್ಕೆ ರೆಡಿ ಆಗುವಂಥದ್ದು ಅವಲಕ್ಕಿ ಬಳಸಿ ಮಾಡುವಂಥ ಅವಲಕ್ಕಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ನಷ್ಟು ಅಳತೆ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಅವಲಕ್ಕಿನ ಒಂದು ಬೋಲಿಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದು. ಈ ಗಟ್ಟಿ ಅವಲಕ್ಕಿನೂ ಬಳಸ್ಕೋಬೋದು. ಒಂದೆರಡು ಸರಿ ನೀರಲ್ಲಿ ತೊಳ್ಕೊಂಬಿಡೋಣ. ಅವಲಕ್ಕಿಗೆ ಅರ್ಧ ಕಪ್ನಷ್ಟು ಮೊಸರು ಸೇರಿಸ್ಕೊಳ್ಳೋಣ. ನಾನು ಇದೇ ಅಳತೆಯಲ್ಲೇ ಎಲ್ಲ ಅಳತೆ ತೊಗೊಂಡಿರೋದು. ಚಿರೋಟಿ ರವೆನೂ ಅರ್ಧ ಕಪ್ನಷ್ಟು, ಅರ್ಧ ಕಪ್ ಮೊಸರು ಹಾಕ್ಕೊಂಡಿರೋದು. ಈಗ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 15 ನಿಮಿಷ ನೆನೆಯೋಕೆ ಬಿಡೋಣ. ಅವಲಕ್ಕಿ ಎಲ್ಲ ಚೆನ್ನಾಗಿ ಮೊಸರಲ್ಲಿ ಹರಡ್ಕೊಳ್ಳಿ. ಅವಲಕ್ಕಿ ನೆನೆಸ್ಕೊಂಡಿರಿ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಜಾರಿಗೆ ಹಾಕ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ನೀರು ಹಾಕ್ಕೊಳ್ಳೋಣ. ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿರೋದು. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ. ಇನ್ನೊಂದು 1/4 ಕಪ್ನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದೆರಡು ಸುತ್ತು ತಿರುಗಿಸ್ಕೊಳ್ಳೋಣ. ಬೋಲಿಗೆ ಹಾಕ್ಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ರೆಡಿಯಾಗಿದೆ. ನಾನಿಲ್ಲಿ 2.5 ಕಪ್ನಷ್ಟು ನೀರು ಬಳಸಿರೋದು. ಕೆಲವು ಸರಿ ಗೋಧಿ ಹಿಟ್ಟು ಸ್ವಲ್ಪ ನೀರು ಹಿಡಿಯುತ್ತೆ. ನೀವು ಇನ್ನೊಂದು ಅರ್ಧ ಕಪ್ಪು ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೆ. 3 ಕಪ್ ಅಂತೂ ನೀರು ಹಿಡಿಯುತ್ತೆ. ನಾನು 2.5 ಕಪ್ಪು ನೀರು ಬಳಸಿರೋದು. ಅರ್ಧ ಕಪ್ನಷ್ಟು ಮೊಸರು. ದಿಢೀರಾಗಿ ದೋಸೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ರೆಡಿ ಇದೆ. ಈಗ ದೋಸೆ ಹಾಕ್ಕೊಳ್ಳೋಣ. ದೋಸೆ ಹಂಚಿಗೆ ಎಣ್ಣೆ ಸವರ್ಕೊಳ್ಳೋಣ. ದೋಸೆ ಹಾಕುವಾಗ ಲೋ ಫ್ಲೇಮಲ್ಲೇ ಇರಲಿ. ಎಣ್ಣೆ ಹಾಕ್ಕೊಳ್ಳೋಣ. ಚೂರು ತುಪ್ಪ ಸವರ್ತಾ ಇದ್ದೀನಿ ಸ್ವಲ್ಪ. ಮಕ್ಕಳಿಗೆ ದೋಸೆ ಮಾಡಿ ಕೊಡೋದಾದರೆ ಧಾರಾಳವಾಗಿ ತುಪ್ಪ ಬಳಸಿ ನೀವು. ಎಲ್ಲ ಕಡೆಗೂ ಚೆನ್ನಾಗಿ ಕೆಂಪಾಗಬೇಕು. ಈ ಥರ ನೀವು ತಿರುಗಿಸಿನೂ ಬೇಯಿಸ್ಕೋಬೋದು. ಕೆಂಪಾಗಿದೆ ನೋಡಿ. ನಿಧಾನಕ್ಕೆ ಬಿಸಿ ಇರುತ್ತೆ. ನೋಡಿ, ಗರಿ ಗರಿಯಾದ ಅವಲಕ್ಕಿ ದೋಸೆ ರೆಡಿ ಇದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.